ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 8th ಕ್ಲಾಸ್ ಸೈನ್ಸ್ ಚಾಪ್ಟರ್ 7 ಕನ್ಸರ್ವೇಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇದರಲ್ಲಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಸೇಮ್ ಇದರಲ್ಲೇ ನಾವು ಇವತ್ತು ಅದ್ರದ್ದು ಪಾರ್ಟ್ 1 ಡಿಸ್ಕಸ್ ಮಾಡಿದ್ವಿ. ಇವತ್ತು ಪಾರ್ಟ್ 2 ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ. ಇದರಲ್ಲಿ ಇದು ಇಂಡೈರೆಕ್ಟ್ ಮತ್ತು ಡಿಫಿಕಲ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂಡರಲ್ಲೇ ಪಾರ್ಟ್ 2 ಸೆಕ್ಷನ್ ಮಾಡಿದ್ದೀನಿ. ಎಕ್ಸ್ಟೆಂಡೆಡ್ ಲರ್ನಿಂಗ್ಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಪ್ರಾಜೆಕ್ಟ್ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲೇ ಇರುವಂತಹ ಎಕ್ಸ್ಟೆಂಡೆಡ್ ಲರ್ನಿಂಗು, ವಿಸ್ತೃತ ಕಲಿಕೆ ಮತ್ತು ಚಟುವಟಿಕೆಗಳು ಮತ್ತು ಅದರ ಯೋಜನೆಗಳು ಅಂತ. ಓಕೆ, ಈ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಯಾರು CETಗೆ ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ ಈ ಚಾನಲನ್ನು ರೆಫರ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಯಾರು CETಗೆ ಪ್ರಿಪೇರ್ ಆಗ್ತಿರ್ತಾರೆ ಮತ್ತು ಸೈನ್ಸ್ ಕಷ್ಟ ಅಂತಾರೆ ನಿಮ್ಮ ಫ್ರೆಂಡ್ಸು, ಅವ್ರಿಗೆ ಕನ್ನಡದಲ್ಲಿ ಈಸಿಯಾಗಿ ನಾನು ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ತೆಗೆದು ಅದನ್ನು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಂಗ್ಲೀಷ್ನಿಂದ ಕನ್ನಡಕ್ಕೆ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಸೈನ್ಸು ಕಷ್ಟ ಅನಿಸಲ್ಲ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಲೆಟ್ಸ್ ವಿ ಸ್ಟಾರ್ಟ್ ದ ಕ್ಲಾಸ್. ಎಕ್ಸ್ಟೆಂಡೆಡ್ ಲರ್ನಿಂಗ್ activities and project. See, first point, plant at least 5 different plants in your locality during this academic year and ensure their maintenance till they grow. ಹಾಗಂದ್ರೆ ಏನು ಹೇಳ್ತಿದ್ದಾರೆ, ನೀವು ಒಂದು ವರ್ಷಕ್ಕೆ 5 ಸಸ್ಯಗಳನ್ನು ಬೆಳಿತೀನಿ ಅಂತ ನೀವು ಅಂದ್ಕೊಳ್ಳಿ. ಅದನ್ನು ಬೆಳೆಸಿ ಅದನ್ನು ನಿರ್ವಹಣೆ ಮಾಡ್ತೀನಿ ನಾನು, ಅದರ ನಿರ್ವಹಣೆ ಜವಾಬ್ದಾರಿಯನ್ನು ಸಹ ನೀವೇ ತಗೊಳ್ಳಿ. ಒಂದು ವರ್ಷದಲ್ಲಿ 5 ಸಸಿಗಳನ್ನು ನೆಟ್ಟು ಅದನ್ನು ಬೆಳೆಸ್ತೀನಿ ಅಂತ ಅಂದ್ಕೊಳ್ಳಿ. ಆವಾಗ ನಾವು ಮರು ಅರಣ್ಯೀಕರಣವನ್ನು ಮಾಡ್ಬೋದು, ಗಿಡಗಳನ್ನು ಮತ್ತೆ ಬೆಳೆಸ್ಬೋದು, ಅದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ಥರ ಸಿ ದ ಸೆಕೆಂಡ್ ಪಾಯಿಂಟ್, ಪ್ರಾಮಿಸ್ ಯುವರ್ ಸೆಲ್ಫ್ ದಟ್ ದಿಸ್ ಇಯರ್ ಯು ವಿಲ್ ಗಿಫ್ಟ್ ಅಟ್ ಲೀಸ್ಟ್ 5 plants ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಆನ್ ದೇರ್ ಅಚೀವ್ಮೆಂಟ್ಸ್. ಇನ್ನೊಂದೇನು ಹೇಳ್ತಿದ್ದಾರೆ, ಅದೇ ಥರ ಒಂದು ವರ್ಷದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ರಿಲೇಟಿವ್ಸ್ಗೆ 5 ಜನಕ್ಕೆ 5 ಪ್ಲ್ಯಾಂಟ್ಗಳನ್ನು ಕೊಡಿ. ಅಂದರೆ ಆರ್ ಆನ್ ಅಕೇಶನ್ ಲೈಕ್ ಬರ್ತ್ಡೇಸ್, ಅಂದರೆ ಯಾವ್ದಾದ್ರು ಒಂದು ಫಂಕ್ಷನಲ್ಲಿ ಇರ್ಬೋದು ಅಥವಾ ಯಾವ್ದಾದ್ರು ಬರ್ತ್ಡೇ ಪಾರ್ಟಿಗಳಲ್ಲಿ ಇರ್ಬೋದು, ಗಿಫ್ಟನ್ನು ಕೊಡೋ ಬದಲು 5 ಗಿಡಗಳನ್ನು ಕೊಡಿ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ಗೆ ಅಂತ ಹೇಳ್ತಿದ್ದಾರೆ. ಆಸ್ಕ್ ಯುವರ್ ಫ್ರೆಂಡ್ಸ್ ಟು ಟೇಕ್ ಕೇರ್ ಆಫ್ ದೀಸ್ ಪ್ಲಾಂಟ್ಸ್ ಆ್ಯಂಡ್ ಎನ್ಕರೇಜ್ ದೆಮ್ ಟು ಗಿಫ್ಟ್ ಪ್ಲಾಂಟ್ಸ್ ಟು ದೇರ್ ಫ್ರೆಂಡ್ಸ್ ಆನ್ ಸಚ್ ಅಕೇಶನ್ಸ್. ಅದಲ್ಲದೆ ನೀವು ಆ ಸಸಿಗಳನ್ನು ಕೊಟ್ಟ ನಂತರ ಅವ್ರಿಗೆ ನೀವು ತಿಳಿಸಿ, ಈ ಸಸ್ಯಗಳನ್ನು ಹೇಗೆ ನಿರ್ವಹಣೆ ಮಾಡೋದು, ಅದನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡ್ತಿದ್ದಾರಾ, ಅದನ್ನು ಬೆಳೆಸ್ತಾ ಇದ್ದಾರಾ ಅಂತ ಆವಾಗವಾಗ ಅವ್ರ ಹತ್ರ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. At the end of the year, count the plants that have been gifted through this chain. ಅದೇ ಥರ ಇದೆಲ್ಲ ಆದಮೇಲೆ ಒಂದು ಕೊನೆಯ ವರ್ಷದಲ್ಲಿ, ಆ ಮೊದಲ ವರ್ಷದಲ್ಲಿ ನೀವು ಈ ಕೆಲಸ ಮಾಡಿರ್ತೀರಲ್ವ, ಫಸ್ಟು ನೀವು ಒಂದು ವರ್ಷಕ್ಕೆ 5 ಸಸಿಗಳನ್ನು ನಿಮ್ಮ ಸುತ್ತಮುತ್ತ ಮನೆಯಲ್ಲಿ ನೆಡಿ ನಿರ್ವಹಣೆ ಮಾಡಿ ಬೆಳೆಸಿ ಅದನ್ನ. ಅದಲ್ಲದೆ ಅದೇ ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಏನೇ ಫಂಕ್ಷನ್ ಆದರೂ ಅಥವಾ ಬರ್ತ್ಡೇ ಪಾರ್ಟಿಗಳಾದರೂ ಅಟ್ಲೀಸ್ಟ್ 5 ಜನಕ್ಕೆ 5 ಗಿಡಗಳನ್ನು ಕೊಟ್ಟು ಅದನ್ನು ಬೆಳೆಸೋದಕ್ಕೆ ನಿರ್ವಹಣೆ ಮಾಡೋದಕ್ಕೆ ಹೇಳಿ. ಅದಾದ ನಂತರ ವರ್ಷದ ಕೊನೆಯಲ್ಲಿ ನೀವು ಅಟ್ ದ ಎಂಡ್ ಆಫ್ ದ ಇಯರ್ ಕೌಂಟ್ ದ ಪ್ಲಾಂಟ್ಸ್, ವರ್ಷದ ಕೊನೆಯಲ್ಲಿ ನೀವು ಆ ಸಸಿಗಳನ್ನು ಎಷ್ಟಾಗಿರ್ಬೋದು ಅಂತ ಕೌಂಟ್ ಮಾಡಿ, ಅದನ್ನು ಎಷ್ಟು ಕೊಟ್ಟಿದ್ದೀರಾ ಅಂತ ಕೌಂಟ್ ಮಾಡಿ. ಆವಾಗ ನಿಮಗೆ ಎಣಿಸಿದ್ರೆ ಒಂದು ಸಸ್ಯದ ಒಂದು ಸರಪಳಿಯೇ ನಿಮಗೆ ದೊರಕುತ್ತದೆ. ಎಷ್ಟೊಂದು ಗಿಡಗಳು ಬೆಳೆದಿರುತ್ತೆ ಒಂದು ವರ್ಷಕ್ಕೆ, ಎಷ್ಟೊಂದು ಮನೆಗಳಲ್ಲಿ ಗಿಡ ಇರುತ್ತೆ, ನಮ್ಮ ಮನೆಗಳಲ್ಲೂ ಗಿಡ ಇರುತ್ತೆ. ನಾವು ವರ್ಷಕ್ಕೆ ಎಷ್ಟೊಂದು ಫಂಕ್ಷನ್ ಮಾಡ್ತೀವಲ್ವ, ಬರ್ತ್ಡೇ ಅಂತೆ, ಆ್ಯನಿವರ್ಸರಿ ಅಂತೆ, ಆಮೇಲೆ ಮನೆಗಳಲ್ಲಿ ಹಬ್ಬಗಳಂತೆ ಅಥವಾ ಈ ನಾಮಕರಣ ಅಂತೆ, ಗೃಹ ಪ್ರವೇಶ ಅಂತೆ, ಯಾವುದೇ ಫಂಕ್ಷನ್ ಮಾಡಿದ್ರು ಅದಕ್ಕೆಲ್ಲ ಗಿಡಗಳನ್ನು ಕೊಡಿ ಅಂತ ಹೇಳ್ತಿದ್ದಾರೆ. ಹೀಗೆ ಮಾಡಿ ಕೊಡೋದು ಮುಖ್ಯ ಅಲ್ಲ, ಕೊಟ್ಟ ನಂತರ ಅದನ್ನು ಬೆಳೆಸಬೇಕು, ಬೆಳೆಸಿ ನಿರ್ವಹಣೆ ಮಾಡಬೇಕು, ಅದನ್ನು ಸಹ ತಿಳಿಸಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಅಂತ ಹೇಳ್ತಿದ್ದಾರೆ. ಸಿ ದ ಥರ್ಡ್ ಪಾಯಿಂಟ್, is it justified to prevent tribals from staying in the core area of the forest? Discuss the matter in your class and note down the points
for the against the motion in your notebook. ಏನು ಹೇಳ್ತಿದ್ದಾರೆ ಅವರು, ಕಾಡಿನ ಮಧ್ಯಭಾಗದಲ್ಲಿ ಈ ಬುಡಕಟ್ಟು ಜನಾಂಗದವರು ಇರ್ತಾರೆ, ಅಂದರೆ ಕಾಡು ಜನರು. ಓಕೆನಾ, ಅವ್ರು ವಾಸಿಸುವುದು ಕರೆಕ್ಟಾ ಕಾಡಲ್ಲಿ, ಇದರ ಬಗ್ಗೆ ನಿಮ್ಮ ಸ್ಕೂಲ್ನಲ್ಲಿ ಚರ್ಚೆ ಮಾಡಿ ಅದರ ಬಗ್ಗೆ ನೀವು ಒಂದು ಎಸ್ಸೆಯನ್ನು ಬರೀರಿ, ಒಂದು ನೋಟನ್ನು ಬರೆದಿಡಿ ಅಂತ ಹೇಳ್ತಿದ್ದಾರೆ. ಕಾಡಿನ ಮಧ್ಯೆ ಕಾಡು ಜನಗಳು ಬುಡಕಟ್ಟು ಜನಾಂಗದವರು ಇರೋದು ತಪ್ಪಾ ಸರಿನಾ ಅಂತ ಡಿಸ್ಕಸ್ ಮಾಡಿ ನಿಮ್ಮ ಟೀಚರ್ ಹತ್ರ, ಫ್ರೆಂಡ್ಸ್ ಹತ್ರ, ಮನೆಯಲ್ಲಿ ಅದರ ಬಗ್ಗೆ ಒಂದು ಪ್ರಬಂಧವನ್ನು ಬರೀರಿ ಅಂತ ಹೇಳ್ತಿದ್ದಾರೆ. ಯಾಕೆ ಅಂದರೆ ಡಿಸ್ಕಸ್ ಮಾಡಿ ಅಂತ ಯಾಕೆ ಹೇಳ್ತಿದ್ದಾರೆ, ಚರ್ಚಿಸಿ ಅಂದರೆ ಒಬ್ಬೊಬ್ರದ್ದು ಒಂದೊಂದು ವಿಚಾರ ಇರುತ್ತೆ, ಒಬ್ಬೊಬ್ಬರಿಂದ ಒಂದೊಂದು ಒಳ್ಳೆ ವಿಚಾರನೂ ಬರ್ಬೋದು, ಅಥವಾ ಇರಬೇಕೇ ಬೇಡವೇ ಅನ್ನೋದಕ್ಕೆ ನಿಮಗೆ ಮಾಹಿತಿ ಸಿಗುತ್ತೆ, ಅದಕ್ಕೋಸ್ಕರ. ಓಕೆ, see the fourth point, study the biodiversity of a park nearby, prepare a detailed report with photographs and sketches of a flora and fauna. ಇನ್ನೊಂದೇನು ಹೇಳ್ತಿದ್ದಾರೆ, ನಿಮ್ಮ ಹತ್ತಿರದ ಉದ್ಯಾನವನದಲ್ಲಿ ಜೀವವೈವಿಧ್ಯತೆಯ ಬಗ್ಗೆ ಅಧ್ಯಯನ ಮಾಡಿ. ಅಂದರೆ ಪಾರ್ಕ್ಗಳು ಇರುತ್ತಲ್ಲ ನಿಮ್ಮ ಮನೆ ಅಕ್ಕಪಕ್ಕ, ಅಲ್ಲೋಗಿ ಯಾವ್ಯಾವ ಮರಗಳಿದೆ, ಅದ್ರ ಹೆಸರೇನು, ಅದು ಯಾವ ಅದರದ್ದು ಬಯಾಲಜಿಕಲ್ ನೇಮ್ ಏನು, ಅದರ ಬಗ್ಗೆ ತಿಳ್ಕೊಳ್ಳಿ. ಅದಲ್ಲದೆ ಸಸ್ಯಗಳು ಮತ್ತು ಪ್ರಾಣಿಗಳ ಛಾಯಾಚಿತ್ರವನ್ನು ತೆಗೆದಿಟ್ಕೊಂಡು ಅದನ್ನು ಒಂದು ಆಲ್ಬಮ್ ಥರ ಮಾಡಿ, ಅಥವಾ ಅದ್ರದ್ದು ಫೋಟೋಗ್ರಫಿಯನ್ನು ಮಾಡಿ, ಸ್ಕೆಚಸ್ಸನ್ನು ಹಾಕ್ಕೊಂಡು, ಡ್ರಾಯಿಂಗನ್ನು ಮಾಡಿ, ಫೋಟೋವನ್ನು ತಕ್ಕೊಂಡು, ಫೋಟೋಸ್ ಅದ್ರದ್ದು ಫ್ಲೋರಾ ಆ್ಯಂಡ್ ಫಾನಾ ಅಂದರೆ ಸಸ್ಯಗಳು ಮತ್ತು ಪ್ರಾಣಿಗಳದ್ದು, ನಿಮಗೆ ನೀವು ನೋಡಿದಂತಹ ನಿಮ್ಮ ಸುತ್ತಮುತ್ತಲ ಪ್ರದೇಶದ ಉದ್ಯಾನವನದಲ್ಲಿ ಕಂಡುಬಂದಂತಹ ಸಸ್ಯಗಳು ಪ್ರಾಣಿಗಳ ಫೋಟೋಗ್ರಫಿಯನ್ನು ತಕ್ಕೊಂಡು ಅದರದ್ದು ಡ್ರಾಯಿಂಗನ್ನು ಬಿಡಿಸಿದ್ರೆ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ ಗೊತ್ತಾಗುತ್ತೆ, ಈಗ ಅಳಿದು ಹೋಗುವ ಸಂಪನ್ಮೂಲಗಳು ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ, ನಾವಿದ್ದಂಥ ಟೈಮಲ್ಲಿ ಯಾವ ಪಕ್ಷಿಗಳಿತ್ತು, ಯಾವ ಮರಗಳಿತ್ತು ಅನ್ನೋದಕ್ಕೆ ನಿಮಗೆ ಪ್ರೂಫ್ ಸಿಗುತ್ತೆ ಡ್ರಾಯಿಂಗು, ಸ್ಕೆಚಸ್ಸು, ಫೋಟೋಗ್ರಫಿ ಮಾಡಿದ್ರೆ. ಓಕೆ, ಸೀದಾ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಇದ್ರ ಬಗ್ಗೆ ಒಂದು ಸಣ್ಣ ವಿವರಣೆ. ನಾವೆಲ್ಲ ಚಿಕ್ಕವರು ಇರಬೇಕಾದ್ರೆ ನಮ್ಮ ಟೈಮಲ್ಲಿ ಗುಬ್ಬಚ್ಚಿಗಳಿರ್ತಿತ್ತು, ಕಾಗೆಗಳಿರ್ತಿತ್ತು, ಇವಾಗ ಕಾಣ್ತಾನೆ ಇಲ್ಲ ಅಲ್ವಾ. ಅದಿತ್ತು ಅಂತ ಹೇಳೋದಕ್ಕೇನೋ ಫೋಟೋ ತೆಗೆದಿಟ್ಟಿದ್ದಾರೆ, ಅದ್ರ ಡ್ರಾಯಿಂಗ್ ಬಿಡಿಸಿದ್ದಾರೆ ಅದಕ್ಕೆ. ಅದೇ ಥರ ನಿಮ್ಮ ಟೈಮಲ್ಲಿ ಇವಾಗ ಏನೇನು ಪಕ್ಷಿಗಳಿದೆ ಅದನ್ನು ನೀವು ಫೋಟೋಗ್ರಫಿ ಮಾಡಿ ಫೋಟೋ ತೆಗೆದಿಟ್ಕೊಳ್ಳಿ, ಮತ್ತು ಅದ್ರ ಡ್ರಾಯಿಂಗ್ ಬಿಡಿಸಿ, ನೀವಿದ್ದಂತಹ ಟೈಮಲ್ಲಿ ಯಾವ ಪಕ್ಷಿಗಳಿತ್ತು, ಯಾವ ಗಿಡಗಳಿತ್ತು ಅಂತ ನಿಮಗೆ ತಿಳಿಯುತ್ತೆ. ಓಕೆ, make a list of a new information you have gathered from this chapter. Which information did you find the most interesting and why? ಇನ್ನೊಂದು ಏನು ಹೇಳ್ತಿದ್ದಾರೆ, ಫಿಫ್ತ್ ಪಾಯಿಂಟು, ಈ ಚಾಪ್ಟರಲ್ಲಿ ನೀವು ಯಾವ್ದಾದ್ರು ಹೊಸ ಮಾಹಿತಿಯನ್ನು ತಿಳ್ಕೊಂಡ್ರ, ಅಥವಾ ನಿಮಗೆ ಇಂಟ್ರೆಸ್ಟ್ ಇರುವಂತಹ ಮಾಹಿತಿ ಏನಾದ್ರು ನಿಮಗೆ ಈ ಪಾಠದಿಂದ ನಿಮಗೆ ತಿಳ್ಕೊಂಡಿದ್ರೆ ಅದನ್ನು ಒಂದು ಬುಕ್ಕಲ್ಲಿ ರೆಕಾರ್ಡ್ ಮಾಡಿಡಿ ಅಂತ ಹೇಳ್ತಿದ್ದಾರೆ. ಅದೇ ಥರ ಸಿಕ್ಸ್ತ್ ಪಾಯಿಂಟ್, ಮೇಕ್ ಎ ಲಿಸ್ಟ್ ಆಫ್ ವೇರಿಯಸ್ ಯೂಸಸ್ ಆಫ್ ಪೇಪರ್ಸ್, ಅಬ್ಸರ್ವ್ ಕರೆನ್ಸಿ ನೋಟ್ಸ್ ಕೇರ್ಫುಲಿ. Do you find any difference between the currency paper and paper of your notebook? Find out where currency paper is made. ನೀವು ಈ ಪಾಠದಲ್ಲಿ ರೀಸೈಕ್ಲಿಂಗ್ ಆಫ್ ಪೇಪರನ್ನು ತಿಳ್ಕೊಂಡ್ರಿ, ಕಾಗದದ ಮರುಬಳಕೆ, ಅದರ ಬಗ್ಗೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. ಅದ್ರ ಬಗ್ಗೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಏನಂತ, ನೀವು ನಿಮ್ಮ ಸುತ್ತಮುತ್ತ ಪೇಪರ್ಸ್ ಏನೇನು ಯೂಸ್ ಮಾಡ್ತೀರಾ ಅದನ್ನೆಲ್ಲ ಒಂದು ಕಲೆಕ್ಟ್ ಮಾಡಿಟ್ಕೊಳ್ಳಿ. ಅದರ ಜೊತೆಗೆ ನಿಮ್ಮ ಡೈಲಿ ನೋಟ್ಬುಕ್ಕು, ನೀವು ಬರೀತಿರಲ್ಲ ನೋಟ್ಬುಕ್ಕು, ಅದರ ಪೇಪರು ಮತ್ತು ನೀವು ಯೂಸ್ ಮಾಡ್ತಿರಲ್ಲ ಕರೆನ್ಸಿ ಅಂದರೆ ನೋಟುಗಳು, 5 ರೂಪಾಯಿ ನೋಟು, 10 ರೂಪಾಯಿ ನೋಟು, 500 ರೂಪಾಯಿ ನೋಟು, 20 ರೂಪಾಯಿ, ಅದೆರಡು ಒಂದೇ ಥರ ಇದೆಯಾ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಿದ್ದಾರೆ. ಓಕೆ, ಅದರದ್ದು ಡಿಫ್ರೆನ್ಸ್ ಏನು, ಕರೆನ್ಸಿ ನೋಟ್ಗೂ ಮತ್ತು ನಿಮ್ಮ ನೋಟ್ಬುಕ್ಕಿಗೂ ಏನು ಡಿಫ್ರೆನ್ಸ್ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದೇ ಥರ ಸಿ ದ ನೆಕ್ಸ್ಟ್ ಪಾಯಿಂಟ್, Karnataka government had launched Project Elephant to save Asian elephants in the state. Find out about this and other such campaigns launched to protect threatened species. ನಾವು ಈ ಚಾಪ್ಟರ್ಲಿ ಪ್ರಾಜೆಕ್ಟ್ ಟೈಗರನ್ನು ಡಿಸ್ಕಸ್ ಮಾಡಿದ್ವಿ, ಪ್ರಾಜೆಕ್ಟ್ ಎಲಿಫೆಂಟ್ ಬಗ್ಗೆ ಡಿಸ್ಕಸ್ ಮಾಡಿಲ್ಲ. ಆದರೆ ಕರ್ನಾಟಕ ಗೌರ್ಮೆಂಟು ಪ್ರಾಜೆಕ್ಟ್ ಎಲಿಫೆಂಟನ್ನು ಲಾಂಚ್ ಮಾಡಿದೆ ಅಂತೆ. ಏನಕ್ಕಂದರೆ ಎಲಿಫೆಂಟ್ಗಳನ್ನು ಸಂರಕ್ಷಿಸೋದಕ್ಕೆ. ಅದೇ ಥರ ಬೇರೆ ಯಾವುದಾದ್ರೂ ಇದೇ ಥರ ಪ್ರಾಜೆಕ್ಟ್ಗಳು
ಪ್ರಾಣಿಗಳನ್ನು ರಕ್ಷಿಸೋದಕ್ಕೆ, ಈ ಜೀವಿಗಳನ್ನು, ಜೀವ ವೈವಿಧ್ಯವನ್ನು ರಕ್ಷಿಸೋದಕ್ಕೆ ಬೇರೆ ಪ್ರಾಜೆಕ್ಟ್ಗಳಿದೆಯಾ ತಿಳ್ಕೊಳ್ಳಿ, ಅದರ ಬಗ್ಗೆ ನೋಟ್ ಮಾಡಿಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಓಕೆ, ಇದಿಷ್ಟು ಕೆಲವೊಂದು ಮಾಹಿತಿ ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ. ಅದೇ ಥರ ಇನ್ನೂ ಸ್ವಲ್ಪ ಇದೆ. ಡಿಡ್ ಯು ನೋ, ಇದು ನಿಮಗೆ ಗೊತ್ತೇ ಅಂತ. ಓಕೆ, ಸಿ ದ ಫಸ್ಟ್, India has more than half of the world wild tigers, 65% of the Asian elephants, 85% of the great one-horned rhinoceros and 100% of the Asian lions. ನೋಡಿ, ನಿಮ್ಗೆ ಇದು ಗೊತ್ತಿತ್ತಾ? ನಮ್ಮ ವಿಶ್ವದಲ್ಲೇ, ಪ್ರಪಂಚದಲ್ಲೇ ನಮ್ಮ ವಿಶ್ವದ ಕಾಡು ಹುಲಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಏಷ್ಯನ್ ಆನೆಗಳು, 65% ಏಷ್ಯನ್ ಎಲಿಫೆಂಟ್ಸು, 85% ಏನು ಕಾಡು ಮೃಗಗಳು, ರೈನೋಸರಸ್, ಮತ್ತು 100% ಏಷ್ಯನ್ ಲಯನ್ಸ್ ಇದೆಯಂತೆ. ಅಂದರೆ ಒಟ್ಟು ಪ್ರಪಂಚದಲ್ಲಿ ಎಷ್ಟೆಷ್ಟಿದೆ ಅಂತ. 65% ಏಷ್ಯನ್ ಲಯನ್ಸ್ ಇದೆಯಂತೆ. ಅದೇ ಥರ 85% ರೈನೋಸರಸ್, ಕಾಡು ಮೃಗಗಳು, ಖಡ್ಗಮೃಗಗಳು, ರೈನೋಸರಸ್ ಅಂದರೆ. ಅದೇ ಥರ 100% ಲಯನ್ಸ್ ಇದೆಯಂತೆ, ಸಿಂಹಗಳು. ಓಕೆ, ಅದೇ ಥರ ಇಂಡಿಯಾ ಈಸ್ 6th ಆನ್ ದ ಲಿಸ್ಟ್ ಆಫ್ 12 ಮೆಗಾ ಬಯೋಡೈವರ್ಸಿಟಿ countries in the world. It contains 2 of the 34 biodiversity hotspots of the world, Eastern Himalayas and the Western Ghats. These areas are very rich in biodiversity. ಪ್ರಪಂಚದಲ್ಲಿ ಅಷ್ಟು ಪ್ರಾಣಿಗಳಿದೆ, ಖಡ್ಗಮೃಗಗಳು, ಸಿಂಹ ಎಲ್ಲ. ಅದರಲ್ಲಿ ನಮ್ಮ ಇಂಡಿಯಾ 12 ಲಿಸ್ಟ್ ಆಫ್ 6th, ನಮ್ಮ ಭಾರತ 6ನೇ ಸ್ಥಾನದಲ್ಲಿದೆಯಂತೆ. ಅಂದರೆ ಈ ಜೀವ ವೈವಿಧ್ಯಗಳನ್ನು ಒಳಗೊಂಡಿರುವಂತಹ ಜೀವ ಪ್ರದೇಶದಲ್ಲಿ ನಮ್ಮ ಭಾರತ 6ನೇ ಸ್ಥಾನದಲ್ಲಿದೆಯಂತೆ. ಅದೇ ಥರ ಏನು 12 ಮೆಗಾ ಬಯೋಡೈವರ್ಸಿಟಿ ಅಂದರೆ ಬೃಹತ್ ಜೀವ ವೈವಿಧ್ಯ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ 6ನೇ ಸ್ಥಾನದಲ್ಲಿದ್ದು, ಇದರಲ್ಲಿ ವಿಶ್ವದ 34 ಜೀವ ವೈವಿಧ್ಯ ತಾಣಗಳಲ್ಲಿ 2 ಒಳಗೊಂಡಿದೆ. ವಿಶ್ವದಲ್ಲಿ ಒಟ್ಟು 34 ಜೀವ ವೈವಿಧ್ಯ ತಾಣಗಳಿದ್ರೆ ಆ 34ರಲ್ಲಿ 2 ಜೀವ ವೈವಿಧ್ಯ ತಾಣ ನಮ್ಮ ಭಾರತ ದೇಶದಲ್ಲೇ ಇದೆ. ಅದರಲ್ಲಿ ಹೆಚ್ಚಾಗಿ ಎಲ್ಲೋ ಅಂದರೆ ಹಿಮಾಲಯ ಮತ್ತು ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಒಳಗೊಂಡಿದೆ. ಇದು ಈ ಪಶ್ಚಿಮ ಘಟ್ಟಗಳನ್ನು ಒಳಗೊಂಡಿರೋದ್ರಿಂದ ಈ ಪ್ರದೇಶವನ್ನು ಜೀವ ವೈವಿಧ್ಯದ ಅತಿ ಶ್ರೀಮಂತ ಭಾಗ ಅಂತಲೂ ಸಹ ಕರೀತಾರೆ. ಓಕೆ, ಅದೇ ಥರ 3rd ಪಾಯಿಂಟ್ ನೋಡಿ. One of the most important factors that threatens wildlife today is habitat destruction due to the encroachment. ಹಾಗಂದ್ರೇನು? ಇಂದು ಜೀವ ವೈವಿಧ್ಯಗಳಿಗೆ ತುಂಬ ಬೆದರಿಗೆ ಭಯವಾಗುತ್ತಿರುವುದು ಯಾವ ಕಾರಣದಿಂದ ಅಂದರೆ ಆ ಜೀವ ವೈವಿಧ್ಯಗಳ ಮೇಲೆ ಅತಿಕ್ರಮಣ ಪ್ರವೇಶ ಮಾಡ್ತಾ ಇರೋದು. ಅಂದರೆ ಆ ಜೀವಿಗಳು ಕಾಡಲ್ಲಿ ಬದುಕ್ತಾ ಇರ್ತವೆ, ಅವುಗಳಿಗೆ ಯಾವುದೇ ಮುನ್ಸೂಚನೆ ಕೊಡದೆ, ಅವುಗಳಿಗೆ ಯಾವುದೇ ಬೇರೆ ಆವಾಸ ಸ್ಥಾನಗಳನ್ನು ಮಾಡಿಕೊಡದೆ ಆ ಜಾಗವನ್ನು ಮಾನವ ಆವರಿಸ್ಕೊಳ್ತಿದ್ದಾನೆ, ಅವುಗಳನ್ನು ಭಯಪಡಿಸಿ ಓಡಿಸ್ತಾ ಇದ್ದಾನೆ. ಜೀವಿಗಳನ್ನು, ಕಾಡಿನಲ್ಲಿರುವಂತಹ ಜೀವಿಗಳನ್ನು ಎನ್ಕ್ರೋಚ್ಮೆಂಟ್, ಅದಿರುವಂತಹ ಸ್ಥಾನವನ್ನು ಮಾನವ ಆಕ್ರಮಣ ಮಾಡಿಕೊಂಡು ಆ ಜಾಗದಿಂದ ಆ ಪ್ರಾಣಿಗಳನ್ನು ಭಯಪಡಿಸಿ ಓಡಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಜೀವ ವೈವಿಧ್ಯಗಳು ನಾಶ ಆಗ್ತಾ ಇದೆ. See the 4th point. India contains 172 species of animals considered globally threatened, or 2.9% of the world's total number of the threatened species. ಹಾಗಂದ್ರೇನು? ಭಾರತದಲ್ಲಿ ಜಾಗತಿಕವಾಗಿ ಅಪಾಯದಲ್ಲಿ ಇದೆ ಅಂತ ಕನ್ಸಿಡರ್ ಮಾಡಿರೋದ್ರಲ್ಲಿ 172 ಜಾತಿಯ ಪ್ರಾಣಿಗಳು, ಅಂದರೆ ವಿಶ್ವದಲ್ಲಿ ಒಟ್ಟು 2.9% ಜೀವಿಗಳು ಅಪಾಯದಲ್ಲಿದೆ ಅಂತ, ಅಂದರೆ ಎಲ್ಲಿ ಥ್ರೆಟನ್ಡ್ ಸ್ಪೀಸೀಸ್, ಅಪಾಯದಲ್ಲಿರುವ ಜೀವಿಗಳು ಅಂತ ಗುರುತಿಸಲ್ಪಟ್ಟಿದೆಯಂತೆ. ಹಾಗಂದ್ರೆ ನಮ್ಮ ಇಂಡಿಯಾದಲ್ಲಿ 172 ಜೀವಿಗಳು ಅಪಾಯದಲ್ಲಿದೆಯಂತೆ. ವಿಶ್ವಕ್ಕೆ ಹೋಲಿಸಿದ್ರೆ 2.9% ಅಷ್ಟು ಜೀವಿಗಳು ನಮ್ಮ ಭಾರತದಲ್ಲಿ ಅಪಾಯದಲ್ಲಿದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಎಲ್ಲಿ ಅಂದರೆ ಈಸ್ಟರ್ನ್ ಹಿಮಾಲಯನ್ಸ್ ಹಾಟ್ಸ್ಪಾಟ್ ಆಸ್ ಮಿಯರ್ಲಿ 163 ಗ್ಲೋಬಲಿ ಥ್ರೆಟನ್ಡ್ ಸ್ಪೀಸೀಸ್. ಅಂದರೆ ಎಲ್ಲಿ ಅಂದರೆ ಪೂರ್ವ ಹಿಮಾಲಯದಲ್ಲಿ ಜಾಸ್ತಿ. ಎಷ್ಟು ಅಂದರೆ 163 ಜೀವ ವೈವಿಧ್ಯಗಳು
163 ಜಾತಿಗೆ ಸೇರಿದ ಜೀವ ವೈವಿಧ್ಯಗಳು ಅಪಾಯದಲ್ಲಿದೆ ಅಂತ ಕಂಡು ಬಂದಿದೆಯಂತೆ. ಓಕೆನಾ? ಅದೇ ಥರ India contains globally important population of some of the Asian rarest animals such as the Bengal fox, marbled cat, Asiatic lion, Indian elephant, Asiatic wild ass, Indian rhinoceros, gaur, wild Asiatic water buffalo, etc. ಅದಲ್ಲದೆ ಏನು ನಮ್ಮ ಭಾರತದ ಏಷ್ಯಾದಲ್ಲಿ ನಮ್ಮ ಏಷ್ಯಾ ಖಂಡದಲ್ಲಿ ಭಾರತೀಯ ಆನೆ ಅಂದರೆ ಏಷಿಯಾಟಿಕ್ ರೇರೆಸ್ಟ್ ಅನಿಮಲ್ಸ್ ಸಚ್ ಆಸ್ ದ ಬೆಂಗಾಲ್ ಫಾಕ್ಸ್, ಭಾರತೀಯ ಆನೆ, ಏಷಿಯಾಟಿಕ್ ಕಾಡು ಕತ್ತೆ, ಅದೇ ಥರ ಭಾರತೀಯ ಖಡ್ಗಮೃಗ, ಗೌರ್, ಕಾಡು, ಏಷಿಯಾಟಿಕ್ ಎಮ್ಮೆ ಇತ್ಯಾದಿ ಜಾಗತಿಕವಾಗಿ ಪ್ರಮುಖ ಜನಸಂಖ್ಯೆ ಇಷ್ಟನ್ನು ಒಳಗೊಂಡಿರುವಂತಹ ಪ್ರಾಣಿಗಳು ನಮ್ಮ ಏಷ್ಯಾ ಖಂಡದಲ್ಲಿ ಇದೆ. ಫಾಕ್ಸ್, ನರಿ, ಇಂಡಿಯನ್ ಎಲಿಫೆಂಟ್, ಏಷಿಯಾಟಿಕ್ ವೈಲ್ಡ್ ಆಸ್ ಇದೆಲ್ಲ. ಓಕೆನಾ? ಫಾರ್ ನೋಯಿಂಗ್ ಮೋರ್ ಯು ಮೇ ಕಾಂಟ್ಯಾಕ್ಟ್. ಇನ್ನೂ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಬೇಕು ಅಂದರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಗೌರ್ಮೆಂಟ್, ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಗೌರ್ಮೆಂಟ್ ಆಫ್ ಇಂಡಿಯಾ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್. ಅದೇ ಥರ ಇಂದಿರಾ ಪರ್ಯಾವರಣ್ ಭವನ್, ಜಾರ್ಬಗ್ ರೋಡ್, ನ್ಯೂ ಡೆಲ್ಲಿ. ಮತ್ತು ಈ ವೆಬ್ಸೈಟ್ http://environment.nic.in ಇದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಓಕೆ, ಇದಿಷ್ಟು ಈ ಪಾಠಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಮಾಹಿತಿಗಳು ಮತ್ತು ಅದರ ಬಗ್ಗೆ ತಿಳ್ಕೊಂಡಿರ್ಬೇಕಾದಂತಹ ಅಂಶಗಳು. ಓಕೆ, ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಈ ಪಾಠದಲ್ಲಿ ಇಂಡೈರೆಕ್ಟ್ ಕ್ವಶನ್ ಆನ್ಸರ್ಸ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದೇ ಚಾಪ್ಟರಿಂದ MCQ ಕ್ವಶನ್ ಅಂದರೆ CETಗೆ ಹೆಲ್ಪ್ ಆಗುವಂತಹ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನು ಡಿಸ್ಕಸ್ ಮಾಡೋಣ. ಓಕೆ, ಇಲ್ಲಿಗೆ ಈ ಚಾಪ್ಟರು ಕಂಪ್ಲೀಟ್ ಆಗುತ್ತೆ. Okay, next class we will discuss on MCQ question. We'll see you on next class. Thank you my dear students. ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್